ಸೊ ಫಸ್ಟ್ ಪಾರ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ ಬೀಯಿಂಗ್ ಮೊನಿಟೈಸಿಂಗ್ ಆರ್ ಸ್ಕಿಲ್ಸ್. ನಮ್ಮ ಸ್ಕಿಲ್ಸ್ ಏನಿದೆ ಅದನ್ನ ನಾವು ಮೊನಿಟೈಸ್ ಮಾಡೋದು ಕಲಿಬೇಕು. ಆ ಸ್ಕಿಲ್ಸ್ ಅಲ್ಲಿ ಎರಡು ಭಾಗ ನಾನು ಐಡೆಂಟಿಫೈ ಮಾಡಿರೋದು: ಇನ್ಬೋರ್ನ್ ಸ್ಕಿಲ್ಸ್ ಅಂಡ್ ಅಕ್ವೈರಬಲ್ ಸ್ಕಿಲ್ಸ್. ಈ ಇನ್ಬೋರ್ನ್ ಸ್ಕಿಲ್ಸ್ ಅಂದ್ರೆ ಏನು? ಕೆಲವೊಬ್ಬರಿಗೆ ಬೈ ಡಿಫಾಲ್ಟ್ ದೇ ಆರ್ ಗಿಫ್ಟೆಡ್ ವಿತ್ ಫ್ಯೂ ಸ್ಕಿಲ್ಸ್. ಕೆಲವೊಂದು ಸ್ಕಿಲ್ಸ್ ಅಥವಾ ಅಬಿಲಿಟಿ ಅವರಿಗೆ ಬೈ ಡಿಫಾಲ್ಟ್ ಹುಟ್ತಾನೆ ಬಂದಿರುತ್ತೆ. ಕೆಲವೊಬ್ಬರಿಗೆ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ದೇ ಕ್ಯಾನ್ ಡೂ ಯೋಗ, ದೇ ಕ್ಯಾನ್ ಡೂ ಜಿಮ್ನಾಸ್ಟಿಕ್ಸ್ ಅಂಡ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೆಲವೊಬ್ಬರಿಗೆ ಕಂಠ ತುಂಬಾ ಚೆನ್ನಾಗಿ ಸಿಕ್ಕಿರುತ್ತೆ, ದೇ ಕ್ಯಾನ್ ಸಿಂಗ್ ವೆರಿ ವೆಲ್. ಅಂಡ್ ಕೆಲವೊಬ್ಬರಿಗೆ ಥಿಂಕಿಂಗ್ ಅಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ, ಕೆಲವೊಬ್ಬರಿಗೆ ಟೀಚ್ ಮಾಡೋ ಅಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ, ಕೆಲವೊಬ್ಬರಿಗೆ ಮಾತಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಇನ್ ಬಾರ್ನ್ ಅಬಿಲಿಟಿ ಏನು? ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಗಿಫ್ಟ್ ಸಿಕ್ಕಿರುತ್ತೆ, ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಅಂಡ್ ಈ ಇನ್ ಬಾರ್ನ್ ಸ್ಕಿಲ್ಸ್ ಏನಿರುತ್ತೆ ಇದನ್ನ ನಾವು ಮೊನಿಟೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ನನ್ಗೆ ಗೊತ್ತಿರತಕ್ಕಂಥ ಸ್ಕಿಲ್ಸ್ ನಾನು ಅದನ್ನ ಪ್ರೆಸೆಂಟ್ ಮಾಡಿ ಇದರ್ ಥ್ರೂ ಸೋಷಿಯಲ್ ಮೀಡಿಯಾ ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಒಂದು ಕ್ಲಾಸಸ್ ಓಪನ್ ಮಾಡ್ತಿರೋ ಆ ಸರ್ವಿಸಸ್ ನ ಸೆಲ್ ಮಾಡಿ ಯು ಕ್ಯಾನ್ ಮೇಕ್ ಮನಿ. ಸೊ ಈ ಇನ್ ಬಾರ್ನ್ ಸ್ಕಿಲ್ಸ್ ನಮ್ಗೆ ಹುಟ್ತಾನೆ ಏನ್ ಸಿಕ್ಕಿರುತ್ತೆ ಅಥವಾ ನಮ್ಗೆ ಏನ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ಬಿಟ್ಟು ನಾವು ಬೇರೆದನ್ನ ಕಲಿಬೇಕು ಅಂತಂದ್ರೆ ವಿ ನೀಡ್ ಟು ಪುಟ್ ಇನ್ ಎಫರ್ಟ್. ಈ ಇನ್ ಬಾರ್ನ್ ಸ್ಕಿಲ್ಸ್ ಏನು ವಿ ಡೋಂಟ್ ನೀಡ್ ಟು ಪುಟ್ ಇನ್ ಎನಿ ಎಫರ್ಟ್ಸ್. ದಟ್ ಇಸ್ ಅಬೌಟ್ ಇನ್ ಬಾರ್ನ್ ಸ್ಕಿಲ್ಸ್. ಇನ್ನೊಂದು ಕಾನ್ಸೆಪ್ಟ್ ಬಂದು ಅಕ್ವೈರಬಲ್ ಸ್ಕಿಲ್ಸ್. ಈ ಸ್ಕಿಲ್ಸ್ ನ ನಾವು ಮಾಸ್ಟರ್ ಮಾಡ್ಕೊಳ್ಬೇಕು ಅಂದ್ರೆ ವಿ ನೀಡ್ ಟು ಪುಟ್ ಇನ್ ದ ಎಫರ್ಟ್ ಹಾಕಿ ಅನಂತರ ನಾವು ಅದನ್ನ ಮಾಸ್ಟರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ಆ ಅಕ್ವೈರಬಲ್ ಸ್ಕಿಲ್ಸ್ ಅಲ್ಲಿ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸಾವಿರಾರು ಕಲೆಗಳಿದಾವೆ ನಾವು ಕಲ್ತ್ಕೊಳ್ಳಿ. ಯು ಕ್ಯಾನ್ ಲರ್ನ್ ಟು ಕಮ್ಯುನಿಕೇಟ್. ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ ಅಂಡ್ ದೆನ್ ಟೀಚ್ ಕಮ್ಯುನಿಕೇಶನ್ ಟು ಪೀಪಲ್. ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗ್ತೀರಾ, ಒಬ್ಬ ಒಳ್ಳೆ ಭಾಷಣಕಾರ. ಯು ಕ್ಯಾನ್ ಟೆಲ್ ಗುಡ್ ಸ್ಟೋರೀಸ್ ಟು ಪೀಪಲ್, ದೆನ್ ಪೀಪಲ್ ವಿಲ್ ಪೇ ಯು ಫಾರ್ ಶೋರ್. ಆಲ್ ದ ಅಡ್ವರ್ಟೈಸ್ಮೆಂಟ್ಸ್ ಇನ್ ದ ವರ್ಲ್ಡ್ ಆರ್ ವೆರಿ ಗುಡ್ ಸ್ಟೋರಿ ಟೆಲ್ಲಿಂಗ್. ಆಲ್ ದ ಮೂವೀಸ್ ಇನ್ ದ ವರ್ಲ್ಡ್ ಆರ್ ವೆರಿ ಗುಡ್ ಸ್ಟೋರಿ ಟೆಲ್ಲಿಂಗ್. ಆಲ್ ದ ಡೈರೆಕ್ಟರ್ಸ್ ಸ್ಟೋರಿ ಟೆಲ್ಲರ್ಸ್. ನಮ್ಮ ಕಥೆನ ನಮ್ಗೆ ಹೇಳೋದಕ್ಕೆ ಗೊತ್ತಿರಬೇಕು. ಆ ಸ್ಕಿಲ್ ನ ಕಲ್ತ್ಕೊಂತೀವ, ದೆನ್ ವಿ ಕ್ಯಾನ್ ಮೊನಿಟೈಸ್ ಇಟ್. ಸೇ ಯು ಮ್ಯಾನೇಜ್ ಯೋರ್ ಟೈಮ್ ವೆಲ್. ನನ್ನ ಟೈಮ್ ನಾನು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಅಂದಾಗ ದೆನ್ ಟ್ರೈ ಟು ಟೀಚ್ ಟೈಮ್ ಮ್ಯಾನೇಜ್ಮೆಂಟ್ ಟು ಪೀಪಲ್. ಬುಕ್ ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ ಅಂತ ಒಬ್ರು ಒಂದು ಕೋರ್ಸ್ ಮಾಡಿದ್ದಾರೆ. ಸೊ ಈಗಿನ ಪ್ರಪಂಚದಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್. ಪೀಪಲ್ ಆರ್ ರೈಟ್ ದೇರ್. ನಿಮ್ಮ ಪ್ರತಿಯೊಂದು ಸ್ಕಿಲ್ಸ್ಗೂ ನಿನ್ಗೆ ಏನು ಬರುತ್ತೆ ಅದನ್ನ ಟೀಚ್ ಮಾಡ್ಬೋದು. ಒಂದು ಸ್ತೋತ್ರ ಚೆನ್ನಾಗಿ ಚಾಂಟ್ ಮಾಡಕ್ ಬರುತ್ತಾ, ದೆನ್ ಟೀಚ್ ದಟ್. ನನಗೆ ನಿನ್ ಫಿನಾನ್ಸ್ ಬಗ್ಗೆ ನಾಲೆಜ್ ಇದೆ, ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಬರುತ್ತಾ, ಇನ್ವೆಸ್ಟ್. ಆರ್ ಎಲ್ಸ್ ಟೀಚ್ ಪೀಪಲ್ ಹೌ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಡೂ ವಾಟ್ ಎವರ್ ಯು ಕ್ಯಾನ್. ಸೊ ಅದ್ರ ಬಗ್ಗೆ ಗೊತ್ತಿದೆ ಅಂದಾಗ ಮಾಡಿ. ತುಂಬಾ ಟ್ರೆಂಡಿಂಗ್ ಅಲ್ಲಿರ್ತಕ್ಕಂಥ ಇನ್ನೊಂದು ಸ್ಕಿಲ್ ಬಂದು ವಿಡಿಯೋ ಎಡಿಟಿಂಗ್. ವಿಡಿಯೋ ಎಡಿಟಿಂಗ್ ಇಸ್ ಅಬೌಟ್ ವಾಟ್? ನಮ್ಮ ಎಡಿಟಿಂಗ್ ನ ಮುಖಾಂತರ ಒಂದು ಸ್ಟೋರಿನ ನಾವು ಪ್ರೆಸೆಂಟ್ ಮಾಡಬೇಕು. ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಅ ವಿಡಿಯೋ ಎಡಿಟರ್ ಔಟ್ ದೇರ್. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಅಂಡ್ ಬ್ರ್ಯಾಂಡ್ಸು, ಕಂಪನೀಸು, ಪ್ರತಿಯೊಬ್ಬರಿಗೂ ಕೂಡ ಇವಾಗ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅವಶ್ಯಕತೆ ಇದೆ. ಒಂದು ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ಸ್ಕಿಲ್. ಅದನ್ನ ನಾವು ಕಲ್ತರೂ ಕೂಡ ನಾವು ಮೊನಿಟೈಸ್ ಮಾಡಬಹುದು. ಅಂಡ್ ದೆನ್ ಕಮ್ಸ್ ಸೇ ನನ್ನ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಐಡಿಯಾ ಇದೆ, ನಾನು ಒಂದು ವೆಬ್ಸೈಟ್ ಡಿಸೈನ್ ಮಾಡ್ತೀನಿ ಅಂತ ಅಂದ್ರೆ, ಇವನ್ ಇಫ್ ಯು ಡೋಂಟ್ ನೋ ಕೋಡಿಂಗ್ ಅವಶ್ಯಕತೆನೇ ಇಲ್ಲದೆ ಒಂದು ವೆಬ್ಸೈಟ್ ನ ಡಿಸೈನ್ ಮಾಡಬಹುದು. ದೇರ್ ಆರ್ ಲಾಟ್ ಆಫ್ ಪ್ಲಾಟ್ಫಾರ್ಮ್ಸ್. ಎಐ ಬಂದಿದೆ, ಬಟ್ ಸ್ಟಿಲ್ ದೇರ್ ಇಸ್ ಸ್ಟಿಲ್ ಅ ಸ್ಕೋಪ್ ಫಾರ್ ಅ ಹ್ಯೂಮನ್ ಟಚ್. ನಾವು ಕೂತು ಎಡಿಟ್ ಮಾಡಿ ಅಥವಾ ಎಐ ನ ನಮ್ಮ ಅಡ್ವಾಂಟೇಜ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ರಿಯೇಟ್ ಅ ವೆಬ್ಸೈಟ್ ಫಾರ್ ಮೆನಿ ಬ್ರಾಂಡ್ಸ್. ಯಾರೋ ಒಬ್ರನ್ನ ಕೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ನನಗೆ ಎಸ್ ಅಂತ ಹೇಳ್ಬಿಡೋದಿಲ್ಲ. ಐ ಹ್ಯಾವ್ ಟು ರೀಚ್ ಔಟ್ 100 ಪೀಪಲ್. 10 people reply, 2 people get converted, and then that's a good move ಅಲ್ಲ. ಸೊ ಆ ವೆಬ್ಸೈಟ್ ಡಿಸೈನಿಂಗ್ ಕಲಿಬಹುದು. ಇದಕ್ಕೆ ರಿಲೇಟೆಡ್ ಆದಂತ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಒಂದು ಬ್ರ್ಯಾಂಡ್ ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಂದ ಹಿಡಿದು ಹೇಗೆ ಅವರು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬಹುದು, ಹೇಗೆ ಮಾರ್ಕೆಟ್ ಮಾಡೋದು, ಅಂಡ್ ಅವ್ರ ಪ್ರಾಡಕ್ಟ್ಸ್ ನ ಹೇಗೆ ಅಡ್ವರ್ಟೈಸ್ ಮಾಡೋದು, ಪ್ರತಿಯೊಂದು ಕೂಡ ಯು ವಿಲ್ ಟೇಕ್ ಕೇರ್ ಆಫ್ ಬ್ರ್ಯಾಂಡ್. ಅದನ್ನ ಮಾಡಬಹುದು. ಫಿನಾನ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಫಿನಾನ್ಸ್ ನ ಕಲೀರಿ. ಹೌ ಟು ಇನ್ವೆಸ್ಟ್, ಹೌ ಟು ಮೇಕ್ ಮೋರ್ ಮನಿ, ಟೀಚ್ ಪೀಪಲ್ ಅಬೌಟ್ ಹೌ ಟು ಮೇಕ್ ಮೋರ್ ಮನಿ. ನನಗೆ ಸಾಫ್ಟ್ವೇರ್ ಬಗ್ಗೆ ಐಡಿಯಾ ಇದೆ ಅಂತಂದ್ರೆ ಯು ಆರ್ ಇನ್ ಟು ಡೆವಲಪ್ಮೆಂಟ್, ಟೆಸ್ಟಿಂಗ್, ಡೆವಾಪ್ಸ್. ನಿನ್ಗೆ ಏನ್ ಸ್ಕಿಲ್ ಇದೆ ಅದನ್ನ ಮೊನಿಟೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಕಲ್ತಾದ್ಮೇಲೆ ಸ್ಕಿಲ್ ನ ಯುಟಿಲೈಸ್ ಮಾಡಬಹುದಾದಂತಹ ಕೆಲಸ ಕೂಡ ಹುಡ್ಕೊಳ್ಬಹುದು, ಅಥವಾ ಫ್ರೀಲ್ಯಾನ್ಸ್ ಆಗಿ ಕೆಲಸ ಮಾಡಿ ಆ ಸ್ಕಿಲ್ ನ ಕೂಡ ಮೊನಿಟೈಸ್ ಮಾಡಿ. ನೀವೊಬ್ಬ ರೈತನ, ನಿಮ್ಗೆ ಚೆನ್ನಾಗಿ ಫಾರ್ಮಿಂಗ್ ಬರುತ್ತೆ, ಫಾರ್ಮಿಂಗ್ ಟೆಕ್ನಿಕ್ಸ್ ಎಲ್ಲ ಗೊತ್ತಾ, ಹೇಗೆ ಬೆಳೆದು ಹೇಗೆ ಅದನ್ನ ಮಾರ್ಕೆಟ್ ಮಾಡಿ ಹೇಗೆ ಒಂದು ಒಳ್ಳೆ ಬೆಲೆಗೆ ಸೇವ್ ಮಾಡೋದು, ಯಾವಾಗ ನಮ್ಗೆ ಸರಿಯಾದ ಬೆಲೆ ಸಿಗುತ್ತೆ, ಯಾವ ಬೆಳೆಯನ್ನ ಯಾವ ಸೀಸನ್ ಅಲ್ಲಿ ಬೆಳಿಬೇಕು, ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದನ್ನ ಮೊನಿಟೈಸ್ ಮಾಡಿ ಅಲ್ಲ, ಅದನ್ನ ಹೇಳ್ಕೊಡಿ ಜನಕ್ಕೆ. ಅಂಡ್ ಇಟ್ಸ್ ಅ ನೆವರ್ ಎಂಡಿಂಗ್ ಲಿಸ್ಟ್. ಸೊ ನಾನ್ ಮಾತಾಡ್ತಿರೋದು ಸರ್ಫೇಸ್ ಲೆವೆಲ್ ಅಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಸ್ಕಿಲ್ಸ್ ನ ಐಡೆಂಟಿಫೈ ಮಾಡಿ ಮಾತಾಡ್ತಾ ಇದ್ದೀನಿ. ನೀವೇ ಕೂತು ನಿಮ್ಮ ಸುತ್ತಮುತ್ತ ಅಬ್ಸರ್ವ್ ಮಾಡಿ. ಫ್ರಮ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಏನೇನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲಾನು ಕೂಡ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಎನಾರ್ಮಸ್ ಲಿಸ್ಟ್. ಒಂದು ಬಿಗ್ ಲಿಸ್ಟ್ ಸಿಗುತ್ತೆ ಫಾರ್ ಆಲ್ ದ ನ್ಯೂ ಇನ್ ಡಿಮ್ಯಾಂಡ್ ಸ್ಕಿಲ್ಸ್. ಅಂಡ್ ಆಲ್ಸೋ ಅದು ಸ್ಕಿಲ್ ಯಾರಿಗೂ ಮಾನಿಟರಿ ಆಗಿ ತುಂಬಾ ಚೆನ್ನಾಗಿ ರಿಟರ್ನ್ ತಂದು ಕೊಟ್ಟಿದೆ, ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ತುಂಬಾ ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ ಜಂಪ್ ಮಾಡ್ಬಿಡೋದಲ್ಲ. ಅದಕ್ಕೆ ವಿ ಶುಡ್ ಹೋಲ್ಡ್ ಅಂಡ್ ಥಿಂಕ್. ಈ ಸ್ಕಿಲ್ ನ ನಾನು ಕಲಿಯೋದಕ್ಕೆ ನನ್ಗೆ ಎಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ, ಈಸಿ ಆಗುತ್ತಾ, ಕಷ್ಟ ಆಗುತ್ತಾ, ನನ್ನ ಅಬಿಲಿಟೀಸ್ ಏನೇನು, ನನ್ನ ಅಭಿರುಚಿಗಳು ಏನೇನು. ಯಾರೋ ಒಬ್ರು ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಓಪನ್ ಮಾಡಿ, ಈ ಬಿಸ್ನೆಸ್ ಓಪನ್ ಮಾಡಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಇದೆ ಅಂತ ಹೇಳ್ತಾರೆ. ಅಂಡ್ ಯು ಥಿಂಕ್ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ, ಮಾಡೋಣ ಅಂತ ಶುರು ಮಾಡ್ತೀವಿ. ಅಂಡ್ ಆ ಬಿಸ್ನೆಸ್ ಅಲ್ಲಿ ಏನ್ ಅವಶ್ಯಕತೆ ಇರುತ್ತೆ ಮುಖ್ಯವಾಗಿ, ಅದು ನನಗೆ ಈಸಿಯಾಗಿ ಬರುತ್ತಾ ಅದನ್ನ ತಿಳ್ಕೊಳ್ಬೇಕು. ಸೇ ಒಂದು ಬಿಸ್ನೆಸ್ ಅಂತಂದ್ರೆ ಇದು ಕಸ್ಟಮರ್ ಫೇಸಿಂಗ್ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಕಸ್ಟಮರ್ ಅಪ್ರೋಚಬಲ್ ಇದೀನಾ, ಅವ್ರು ಏನಾದ್ರು ಕೇಳಿದಾಗ ನನ್ಗೆ ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ಲಿಕ್ಕೆ ಬರುತ್ತೆ,
ಇನ್ಬಾರ್ನ್ ಸ್ಕಿಲ್ಸ್ ಆಗದೇ ಇದ್ರು ಕೂಡ ನಾನು ಈಸಿಯಾಗಿ ಕಲಿಬೋದಾ ಇಲ್ವಾ ಅದನ್ನ, ಅಥವಾ ನಾನು ಕಲ್ತಾದ್ಮೇಲೆ ಅದನ್ನ ಮೊನಿಟೈಸ್ ಮಾಡ್ಲಿಕ್ಕೆ ಆಗುತ್ತಾ, ಪ್ರತಿಯೊಂದನ್ನು ಕೂಡ ನಾವು ಕೇಳ್ಕೊಳ್ಬೇಕು. ಒಂದು ಐಡಿಯಾನ ಕೊಟ್ರೆ ಅದನ್ನ ಆರ್ಟಿಕ್ಯುಲೇಟ್ ಮಾಡಿ ಒಬ್ಬ ಇನ್ವೆಸ್ಟರ್ ಹತ್ರ ನನಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಬರುತ್ತಾ, ಈ ಎಲ್ಲ ಕ್ವಶನ್ಸ್ ನಾವು ಕೇಳ್ಕೊಳ್ಬೇಕು. ಸ್ಕಿಲ್ ಕಲ್ತ್ಬಿಡೋದೇನು, ಬಿಸ್ನೆಸ್ ಓಪನ್ ಮಾಡೋದೇನು, ಒಂದು ರಿಜಿಸ್ಟರ್ ಮಾಡ್ಬಿಟ್ಟು ನಾಳೆನೇ ಒಂದು ಶಾಪ್ ಓಪನ್ ಮಾಡ್ಬಿಡ್ಬೋದು. ಬಟ್ ಸ್ಟಿಲ್ ದೀಸ್ ಆರ್ ಆಲ್ ದ ಕ್ವಾಲಿಟೀಸ್ ಅಲ್ಲ, ಅದಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಅದನ್ನ ನಾನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುತ್ತಾ ಅದನ್ನು ಕೇಳ್ಕೊಂಡು ನಂತರ ಯು ಜಸ್ಟ್ ಲರ್ನ್ ದಟ್ ಸ್ಕಿಲ್. ಅಂಡ್ ಆಲ್ಸೋ ಯಾವುದೇ ಒಂದು ಸ್ಕಿಲ್ನ ಕಲಿಬೇಕಾದ್ರೆ ವಿ ಶುಡ್ ಗಿವ್ ಇಟ್ ಅ ಟೈಮ್ ಫ್ರೇಮ್. 30 days, 45 days, 90 days ಈ ಟೈಮ್ ಫ್ರೇಮ್ನ ಕೊಟ್ಟು ಅದರಲ್ಲಿ ನನ್ನ ಇನ್ವೆಸ್ಟ್ ಮಾಡಿ, ನನ್ನ ಎಫರ್ಟ್ನ ಇನ್ವೆಸ್ಟ್ ಮಾಡಿ, ಐ ಶುಡ್ ಸಿ ನಾನು ಕಲಿತಾ ಇದ್ದೀನಾ, ಕಲಿಯಕ್ಕೆ ಆಗ್ತಿದ್ಯಾ, ಇದನ್ನ ಈಸಿಯಾಗಿ ಕಲೀಲಿಕ್ಕೆ ಆಗ್ತಿದ್ಯಾ, ವೆಲ್ ಅಂಡ್ ಗುಡ್, ಗೋ ಫಾರ್ ಇಟ್. ಕಷ್ಟಪಟ್ಟು ಕಲೀಲಿಕ್ಕೆ ಆಗ್ತಿದ್ಯಾ, ಆಗ್ತಿದೆ, ಕಲೀರಿ, ಗೋ ಫಾರ್ ಇಟ್. ಕಷ್ಟಪಟ್ಟರು ಕಲಿಯಕ್ಕೆ ಆಗ್ತಿಲ್ವಾ, ಗಿವ್ ಅಪ್. ನೋ, ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಕಿಲ್ಸ್ ಔಟ್ ದೇರ್. ನಿನಗೆ ಅಂತ ಒಂದು ಸ್ಕಿಲ್ಸ್ ಇರುತ್ತೆ, ಅದನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ಜಸ್ಟ್ ಗೆಟ್ ಬೆಟರ್. ಸೊ ಯಾರೋ ಫೋರ್ಸ್ ಮಾಡಿ ಅಥವಾ ಬರ್ಡನ್ ಆಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಅಂಡ್ ಆಲ್ಸೋ ನಾನು ಎಲ್ಲ ಸ್ಕಿಲ್ಸ್ನ ಏನು ಲಿಸ್ಟ್ ಡೌನ್ ಮಾಡಿದೆ, ಆ ಎಲ್ಲ ಸ್ಕಿಲ್ಸ್ನ ಲಿಸ್ಟ್ ಡೌನ್ ಮಾಡಬೇಕಾದ್ರೆ ಐ ವಾಸ್ ಟಾಕಿಂಗ್ ಅಬೌಟ್ ಟೀಚಿಂಗ್. ನಿನ್ಗೆ ಏನು ಗೊತ್ತಿದೆ ಅದನ್ನ ಟೀಚ್ ಮಾಡು, ಏನು ಗೊತ್ತಿದೆ ಅದನ್ನ ಟೀಚ್ ಮಾಡು ಅಂತಾನೆ ಹೇಳ್ತಿದ್ದೆ. ಆ ಕಾರಣಕ್ಕಾಗಿ ನಾನು ಟೀಚ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೆ ಅಂತಂದ್ರೆ ಒಂದು ಸಿಂಪಲ್ ಸ್ಟೋರಿ ಇದೆ, ಒಂದು ಚಿಕ್ಕ ಐಡಿಯಾಲಜಿನ ನಾನು ನಿಮ್ಮ ಮುಂದೆ ಇಡ್ತೀನಿ, ಆಮೇಲೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವೈ ಐ ವಾಸ್ ಟಾಕಿಂಗ್ ಅಬೌಟ್ ಟೀಚಿಂಗ್ ಅ ಸ್ಕಿಲ್ ಟು ದ ಪೀಪಲ್. ಒಂದು ಹಳ್ಳಿ ಇರುತ್ತೆ, ಸುಮಾರು ಜನ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅಂಡ್ ಪಕ್ಕದೂರಿಂದ ಒಂದು ನ್ಯೂಸ್ ಬರುತ್ತೆ. ಏನಂತ ನ್ಯೂಸು, ಪಕ್ಕದ ಊರಿನಲ್ಲಿ ಒಂದು ಚಿನ್ನದ ಗಣಿ ಸಿಕ್ಕಿದೆ, ಅದನ್ನ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡೋದಕ್ಕಿಂತ ಮುಂಚೆ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಚಿನ್ನನ ಅಗದು ಚಿನ್ನನ ಪ್ರೊಸೆಸ್ ಮಾಡ್ಕೊಳ್ಬಹುದು, ಚಿನ್ನನ ತಗೋಬಹುದು. ನ್ಯೂಸ್ ಬರುತ್ತೆ. ನ್ಯೂಸ್ ಬಂದಿದ ತಕ್ಷಣನೇ ಪ್ರತಿಯೊಬ್ರು ಕೂಡ ನಾ ಮುಂದು ಅಂತ ಹೇಳಿ ಆ ಊರಿಗೆ ಹೋಗಿ ಚಿನ್ನನ ಅಗದ್ರು. ಎಷ್ಟೊಂದ್ ಕಡೆ ಸಿಕ್ತು, ಎಷ್ಟೊಂದ್ ಕಡೆ ಸಿಗ್ಲಿಲ್ಲ. ಅಂಡ್ ಎಷ್ಟೊಂದ್ ಜನ ಈ ಊರೇನೆ ತನ್ನ ಊರನ್ನ ಬಿಟ್ಟು ಅಲ್ಲಿಗೆ ಹೋಗಿ ಆ ಪ್ಲೇಸ್ ಅಲ್ಲಿ ಚಿನ್ನನ ಹುಡುಕಿ ತಗೊಂಡ್ ಬಂದ್ರು ಚಿನ್ನನ. ಈ ಹೋಲ್ ಇನ್ಸಿಡೆಂಟ್ ಅಲ್ಲಿ ಫ್ಯೂ ಪೀಪಲ್ ಮೇಡ್ ವೆರಿ ವೆರಿ ಗುಡ್ ಮನಿ. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಯಾರಿರ್ಬೋದು ಅಂತ ನಾನು ನಿಮ್ಗೆ ಕೇಳಿದ್ರೆ ಜಸ್ಟ್ ಟೇಕ್ ಅ ಪಾಸ್ ಅಂಡ್ ಆನ್ಸರ್. ಯಾರು ತುಂಬಾ ಚೆನ್ನಾಗಿ ದುಡ್ಡು ಮಾಡಿರ್ಬೋದು ಈ ಟೈಮಲ್ಲಿ? ಆನ್ಸರ್ ಮೇ ಬಿ ಯಾರು ಫಸ್ಟ್ ಹೋಗಿರ್ತಾರೆ ಅವರು ಅಂತ ಕೆಲವೊಬ್ರು ಹೇಳ್ಬೋದು, ಅಥವಾ ಯಾರು ಹೋಗ್ದಿರ್ತಕ್ಕಂಥ ಪ್ಲೇಸ್ಗೆ ಹೋಗಿ ಅಲ್ಲಿ ಚಿನ್ನನ ಆಗದಿದ್ರೆ ಅಲ್ಲಿ ಸಿಕ್ಕಿರ್ಬೋದು ಅಂತಾನು ಹೇಳ್ಬೋದು, ಅಥವಾ ಬೇರೆ ಬೇರೆ ವಿಧಾನಗಳು ನಿಮ್ಮ ಐಡಿಯಾಲಜಿ ಮೇಲೆ ನೀವು ಹೇಳ್ತೀರಾ. ಹೋಲ್ ಇನ್ಸಿಡೆಂಟ್ ಅಲ್ಲಿ ತುಂಬಾ ದುಡ್ಡು ಮಾಡಿದ್ ಯಾರು ಅಂತಂದ್ರೆ, ಇಲ್ಲಿ ಊರಿತ್ತು, ಅಲ್ಲಿ ಚಿನ್ನ ಇತ್ತು ಇನ್ನೊಂದು ಊರಲ್ಲಿ, ಮಧ್ಯದಲ್ಲಿ ಆ ಚಿನ್ನನ ತೆಗಿಲಿಕ್ಕೆ ಏನ್ ಬೇಕು ಹೇಳಿ, ಸಲಕರಣೆಗಳು ಬೇಕು. ಆ ಸಲಿಕೆ, ಗುದ್ದಲಿ, ಅದೆಲ್ಲ ಏನ್ ಬೇಕಾಗುತ್ತೆ, ಶೋವೆಲ್, ಅದನ್ನೆಲ್ಲಾನು ಕೂಡ ಒಬ್ರು ಸೇಲ್ ಮಾಡಕ್ ಶುರು ಮಾಡ್ತಾರೆ. ಚಿನ್ನ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಅಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಿ ಪ್ರತಿ ದಿನ ಹೋಗ್ತಾ ಇದ್ರು, ಪ್ರತಿ ಕ್ಷಣ ಹೋಗ್ತಾ ಇದ್ರು. ಅಲ್ಲಿ ಹೆಂಗೆ ಕೈಯಲ್ಲಿ ತೆಗಿಲಿಕ್ಕಾಗತ್ತಾ? ಯಾರ ಹತ್ರನೂ ಕೂಡ ಏನ್ ಸಲಕರಣೆ ಬೇಕೋ ಅದಿರ್ಲಿಲ್ಲ. ಅಂಡ್ ದಿಸ್ ಗೈ ಕೇಮ್ ಇನ್ ಬಿಟ್ವೀನ್. ದಿಸ್ ಗೈ ಪ್ರೊವೈಡೆಡ್ ಅ ಟೂಲ್. ಆ ಸಲಕರಣೆಗಳು ಏನೇನ್ ಬೇಕಾಗುತ್ತೆ ಅದನ್ನ ಸೆಲ್ ಮಾಡಿದ್ರು ಫಾರ್ ದ ಗೋಲ್ಡ್ ರಶ್. ಸೊ ಇದಕ್ಕೆ ಈ ಐಡಿಯಾಲಜಿಗೆ ಏನಂತ ಕರೀತಾರೆ ಅಂದ್ರೆ, ಬಿ ಅ ಶೋವೆಲ್ ಸೆಲ್ಲರ್ ಇನ್ ದ ಗೋಲ್ಡ್ ರಶ್. ಗೋಲ್ಡ್ ರಶ್ ಆಗ್ತಾ ಇದೆ ಅಂಡ್ ಯು ಆರ್ ಅ ಶೋವೆಲ್ ಸೆಲ್ಲರ್ ಟು ಕಮ್ ಇನ್ ಬಿಟ್ವೀನ್. ಅವ್ರಿಗೆ ಚಿನ್ನ ಸಿಗುತ್ತೆ ಸಿಗಲ್ಲ, ಮಿಡಲ್ ಯು ಆರ್ ಮೇಕಿಂಗ್ ಮನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಪ್ರಾಫಿಟ್ ಆಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ. ಬೀಯಿಂಗ್ ಅ ಬ್ರೋಕರ್ ಐ ಆಮ್ ಏಬಲ್ ಟು ಮೇಕ್ ದಟ್ ಮನಿ. ಸೊ ಎ ಐ ನ ಕಲಿತು ಅವ್ರ ಜಾಬ್ ಅಲ್ಲಿ ಅವರು ಪ್ರೊಫಿಷಿಯಂಟ್ ಆಗ್ತಾರೆ ಅಥವಾ ಇನ್ನೊಂದನ್ನ ಮಾಡ್ಕೊಳ್ತಾರೆ ಬಿಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟೀಚಿಂಗ್ ಎ ಐ ಇನ್ ಬಿಟ್ವೀನ್. ಐ ಆಮ್ ಎ ಐ ಟ್ರೈನರ್ ಇನ್ ಎ ಐ ರಶ್. ಪ್ರತಿಯೊಂದು ಸ್ಕಿಲ್ಗೂ ಕೂಡ ಅದರದೇ ಆದಂತ ಕಸ್ಟಮರ್ಸ್, ಆಡಿಯನ್ಸ್ ಇರ್ತಾರೆ. ನಾವು ಅದನ್ನ ರೈಟ್ ಆಗಿ ಪ್ರೆಸೆಂಟ್ ಮಾಡೋದನ್ನ ಕಲ್ತಾಗ ಗೋಲ್ಡ್ ರಶ್ ನಡೀತಿರುತ್ತೆ. ಈಗ ಎ ಐ ರಶ್ ಕರೆಂಟ್ಲಿ ನಡೀತಿದೆ. ಅಂಡ್ ಯು ಥಿಂಕ್ ಹೂ ಆರ್ ಮೇಕಿಂಗ್ ಮೋರ್ ಮನಿ? ದ ಪೀಪಲ್ ಹೂ ಆರ್ ಸೆಲ್ಲಿಂಗ್ ದ ಎ ಐ ಕೋರ್ಸಸ್. ಅಂಡ್ ಯು ಶುಡ್ ನೋ ದಟ್ ನಾಟ್ ಎವ್ರಿ ಒನ್ ಕ್ಯಾನ್ ಡೂ ಎವ್ರಿಥಿಂಗ್. ಪ್ರತಿಯೊಬ್ಬರು ಕೂಡ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ನೋ ದಟ್ ರೈಟ್. ನರೇಂದ್ರ ಮೋದಿ ಅವ್ರ ಕೆಲಸ ನರೇಂದ್ರ ಮೋದಿ ಮಾಡಬೇಕು, ಮಹೇಂದ್ರ ಸಿಂಗ್ ಧೋನಿ ಅವ್ರ ಕೆಲಸ ಮಹೇಂದ್ರ ಸಿಂಗ್ ಧೋನಿನೇ ಮಾಡಬೇಕು. ದೇ ಕಾಂಟ್ ರಿವರ್ಸ್ ದ ರೋಲ್ಸ್ ಅಲ್ಲ. ವಿ ಆಲ್ ಹ್ಯಾವ್ ಸೀನ್ ಸಚಿನ್ ತೆಂಡೂಲ್ಕರ್ ಅವರು ರಾಜ್ಯಸಭೆಯಲ್ಲಿ ಹೋಗಿ ಯಾವ ರೀತಿ ಅವರನ್ನು ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತು. ಐ ಲವ್ ಹಿಮ್ ಆಸ್ ಅ ಕ್ರಿಕೆಟ್ ಗೈ, ಬಟ್ ನಾಟ್ ಆಸ್ ಅ ಪೊಲಿಟಿಷಿಯನ್. ನಮ್ಮ ಐಡೆಂಟಿಟಿನ ಅನಲೈಸ್ ಮಾಡಿಕೊಂಡು ನಾವು ಅದ್ರ ತಕ್ಕನಾಗಿ ಸ್ಕಿಲ್ಸ್ ನ ಮಾಸ್ಟರ್ ಮಾಡ್ತಾ ಹೋಗ್ಬೇಕು. ಅಂಡ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಪಾಯಿಂಟ್, ವಿ ಕ್ಯಾನ್ ಲುಕ್ ಫಾರ್ ಅ ಪಾರ್ಟ್ ಟೈಮ್ ಜಾಬ್. ನಮ್ ಫ್ರೀ ಟೈಮ್ ಏನ್ ಸಿಕ್ಕಿರುತ್ತೆ ಅದನ್ನ ನಾವು ಸ್ಕಿಲ್ಸ್ ನ ಕಲ್ತ್ಕೊಳ್ತೀವಿ. ಫಸ್ಟ್ ಕಲ್ತಾದ್ಮೇಲೆ ವಿ ಶುಡ್ ಲುಕ್ ಫಾರ್ ಅ ಪಾರ್ಟ್ ಟೈಮ್ ಜಾಬ್ ವೇರ್ ವಿ ಕ್ಯಾನ್ ಇಂಪ್ಲಿಮೆಂಟ್ ದೀಸ್ ಸ್ಕಿಲ್ಸ್. ಈಗೇನು ಒಂದು ಕಮ್ಯುನಿಕೇಶನ್ ಕಲ್ತಿದ್ದೀನಿ, ಒಂದು ವೆಬ್ ಡಿಸೈನಿಂಗ್ ಕಲ್ತಿದ್ದೀನಿ, ಡೆವಲಪ್ಮೆಂಟ್ ಕಲ್ತಿದ್ದೀನಿ, ಅಥವಾ ಏನೋ ಮೊನಿಟೈಸ್ ಮಾಡ್ಬೋದಾದಂತ ಒಂದು ಸ್ಕಿಲ್ಸ್ ನಾನು ಕಲ್ತ್ಕೊಂಡಿದ್ದೀನಿ. ಅಂಡ್ ಅದನ್ನ ಎಲ್ಲಿ ನಾನು ಯುಟಿಲೈಸ್ ಮಾಡ್ಬೋದು? I can utilize that in some of the part-time job. And I would like to give you just one highlight from my life. During 2022-2023, around 15 months, I had made around $6,000. I did this rating. AI results agina AI boom avagina ಶುರುವಾಗಿತ್ತು. There was one company called Teles ಅಂತ. ಆ ಕಂಪ್ನಿನಲ್ಲಿ there was a job offer called AI search results trainer. So it is basically training a AI chatbot and AI search results na rate ಮಾಡೋದು. And I had done it.
and there was no time schedule. ನನ್ನ ಕೆಲಸ ಮುಗಿದ ನಂತರ and also on weekends I used to sit and work. I made around $6,000 using that part-time job. Really, that's a great money. It was somewhere around 4.8 to 5 lakh rupees, around 80 rupees ಏನೋ ಇತ್ತು ಅವಾಗ. I used to get a monthly payment. ನನಗೆ ಇಷ್ಟವಾದಂಥ ನನ್ನ ಪರ್ಸನಲ್ ಫೇವರೇಟ್ ಬೈಕ್ನ I was able to earn only because of that part-time income. ಫ್ಯೂ ಅದರ್ ಕಮಿಟ್ಮೆಂಟ್ಸ್ನ ಕೂಡ ನಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಆಯಿತು ಬಿಕಾಸ್ ಆಫ್ ದಟ್ ಪಾರ್ಟ್ ಟೈಮ್ ಜಾಬ್ ಓನ್ಲಿ. ಸೊ ಆ ರೀತಿ ಯು ಶುಡ್ ಲುಕ್ ಫಾರ್ ಅನ್ ಆಪರ್ಚುನಿಟಿ ವೇರ್ ಯು ಕ್ಯಾನ್ ಮೊನಿಟೈಸ್ ಯುವರ್ ಸ್ಕಿಲ್ಸ್. ಪಾರ್ಟ್ ಟೈಮ್ ಜಾಬ್ಸ್ ಆರ್ ಎಲ್ಸ್ ಫ್ರೀಲ್ಯಾನ್ಸಿಂಗ್, ಫೈವರು, ಅಪ್ವರ್ಕು ಮತ್ತು ಕಾಂಟ್ರಾ ಅಂತ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ಇವಾಗಂತೂ. ಯು ಕ್ಯಾನ್ ಆಫರ್ ಯುವರ್ ಸ್ಕಿಲ್ಸ್. ಅಂಡ್ ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ಯು ಕ್ಯಾನ್ ಪ್ಲಾನ್ ಟು ಸ್ಟಾರ್ಟ್ ಅ ಸ್ಮಾಲ್ ಬಿಸ್ನೆಸ್. ಸೊ ಬಿಸ್ನೆಸ್ ಅಂತ ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ತಲೆಗೆ ಬರೋದೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಇರಬೇಕು, ತುಂಬಾ ರಿಸೋರ್ಸಸ್ ಬೇಕಾಗುತ್ತೆ, ಎಷ್ಟೊಂದು ಜನ ಬೇಕಾಗ್ತಾರೆ. ನಾಟ್ ರಿಯಲಿ. ದೇರ್ ಆರ್ ಬಿಸ್ನೆಸಸ್ ವಿಚ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಅಷ್ಟೊಂದು ರಿಸೋರ್ಸಸ್ ಕೂಡ ಬೇಕಾಗೋದಿಲ್ಲ. ಸಮಥಿಂಗ್ ಲೈಕ್ ಯು ಕ್ಯಾನ್ ಸ್ಟಾರ್ಟ್ ಅ ಕ್ಲೌಡ್ ಕಿಚನ್. ನನಗೆ ಮಾರ್ನಿಂಗ್ ಒಂದು 4 hours ಫ್ರೀ ಟೈಮ್ ಇದೆ, ಸಾಯಂಕಾಲ ಒಂದು 4 hours ಫ್ರೀ ಟೈಮ್ ಇದೆ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಅ ಕ್ಲೌಡ್ ಕಿಚನ್. ನಿನ್ನ ಮನೇಲೆ ಕೂತು ಅಡುಗೆ ಪ್ರಿಪೇರ್ ಮಾಡಿ ನೀನು ಸೆಲ್ ಮಾಡ್ಬೋದು. ಅಂಡ್ ಯು ಕ್ಯಾನ್ ಓಪನ್ ಯುವರ್ ಕಿಚನ್ ವೆನ್ ಎವರ್ ಯು ವಾಂಟ್. ಯು ಕ್ಯಾನ್ ಸ್ವಿಚ್ ಆಫ್ ವೆನ್ ಎವರ್ ಯು ಡೋಂಟ್ ವಾಂಟ್. ಸಿಂಪಲ್, ಅದನ್ನ ಮಾಡ್ಬೋದು. ಯು ಕ್ಯಾನ್ ವರ್ಕ್ ಆಸ್ ಅ ಡೆಲಿವರಿ ಪಾರ್ಟ್ನರ್. ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಆಸ್ಪೆಕ್ಟ್ಸ್. ಓದಿರೋರು ಇದ್ರೆ ಅವ್ರಿಗೊಂಥರ ಇರುತ್ತೆ, ನಾನು ಓದಿಲ್ಲ, ನನಗೆ ಅಷ್ಟೊಂದು ಐಡಿಯಾಲಜಿ ಇಲ್ಲ ಅಂತಂದ್ರೆ ಅವ್ರು ಕೂಡ ಒಂಥರ ಕೆಲಸ ಮಾಡ್ಬೋದು. ಸೊ ಮನಸ್ಸಿದ್ದರೆ ಮಾರ್ಗ. ಏನಾದರೂ ಒಂದು ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ಲಿ ಸಿಗುತ್ತೆ. ಸೇ ನಿನ್ ಫಿನಾನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡು ಒಂದು ಫಿನಾನ್ಸ್ ಫರ್ಮ್ನ ಓಪನ್ ಮಾಡಿ ವಿತ್ ಅ ವೆರಿ ಲಿಟಲ್ ಇನ್ವೆಸ್ಟ್ಮೆಂಟ್ ಒಂದು ಸಿಂಪಲ್ ಆಫೀಸ್ ಸೆಟಪ್ ಮಾಡ್ಕೊಳ್ಳಿ. ಟು ಬಿಗಿನ್ ವಿತ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ITR ಫೈಲಿಂಗ್ ಮಾಡೋದು, GST ಫೈಲಿಂಗ್ ಮಾಡುವಂಥದ್ದು, ಅಂಡ್ ಆಲ್ ಟೈಪ್ಸ್ ಆಫ್ ಇನ್ಶೂರೆನ್ಸ್, ಲೈಫು, ಹೆಲ್ತ್, ಟರ್ಮ್ ಇನ್ಶೂರೆನ್ಸು, ಪ್ರತಿಯೊಂದು ಇನ್ಶೂರೆನ್ಸ್ ನ ಕೂಡ ಸೆಲ್ ಮಾಡ್ಬೋದು. ಕಂಪ್ನಿ ರಿಜಿಸ್ಟ್ರೇಷನ್ಸ್, ಈ ತರದ್ದೆಲ್ಲ ಆಫರ್ ಮಾಡ್ತಕ್ಕಂಥ ಒಂದು ಚಿಕ್ಕ ಪುಟ್ಟ ಆಫೀಸ್ನ ರೆಡಿ ಮಾಡ್ಕೊಳ್ಬೋದು. ಅಂಡ್ ಯು ಡೋಂಟ್ ನೀಡ್ ಟು ವರ್ಕ್ ಫುಲ್ ಟೈಮ್, ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೋದು. ಯು ಕ್ಯಾನ್ ಸೆಲ್ ಪ್ರಾಡಕ್ಟ್ಸ್ ಆನ್ಲೈನ್. ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಏನೇನು ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲೆಲ್ಲಾನು ಕೂಡ ಒಂದು ವೈರಲ್ ಪ್ರಾಡಕ್ಟ್ ಐಡೆಂಟಿಫೈ ಮಾಡಿ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ರೀಸೆಲ್ಲಿಂಗ್. ಸೇ ಇಫ್ ಯು ಫ್ರೀ ಆನ್ ವೀಕೆಂಡ್ಸ್, ವೀಕ್ ಡೇ ನನ್ನ ಫುಲ್ ಕೆಲಸ ಇರುತ್ತೆ, ವೀಕೆಂಡಲ್ಲಿ ಫ್ರೀ ಇದೀನಿ ಅಂತಂದ್ರೆ ಸಮಥಿಂಗ್ ಲೈಕ್ ಟ್ರಿಪ್ ಆರ್ಗನೈಸರ್ ಆಗಿ ವರ್ಕ್ ಮಾಡ್ಬೋದು. ಕರೆಂಟ್ಲಿ ನೆಸೆಸಿಟಿ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಆ ಗ್ಯಾಪ್ನ, ನನ್ನ ಸ್ಕಿಲ್ಲು ಇಲ್ಲಿ ಡಿಮ್ಯಾಂಡ್ ಏನಿದೆ ಎರಡನ್ನೂ ಮ್ಯಾಚ್ ಮಾಡಿ ಅಂಡ್ ಐ ನೀಡ್ ಟು ಐಡೆಂಟಿಫೈ ಅ ಬಿಸ್ನೆಸ್ ಓವರ್ ದೇರ್. ನಾನು ಮಧ್ಯದಲ್ಲಿ ಎಂಟರ್ ಆಗಿ ನನ್ನ ಬಿಸ್ನೆಸ್ ಇಂದ ಇಲ್ಲೇನು ಡಿಮ್ಯಾಂಡ್ ಇದೆ ಅದಕ್ಕೆ ನನ್ನ ನೀಡ್ನ ಪ್ರೊವೈಡ್ ಮಾಡಿದಾಗ ಐ ವಿಲ್ ಬಿ ಏಬಲ್ ಟು ಮೇಕ್ ದ ಮನಿ ಇನ್ ಬಿಟ್ವೀನ್. ಏನಾದರೂ ಮಾಡಿ ಐ ನೀಡ್ ಟು ಲರ್ನ್ ಟು ಅರ್ನ್ ದಟ್ ಒನ್ ಎಕ್ಸ್ಟ್ರಾ ಇನ್ಕಮ್, ಬಟ್ ಇಟ್ ಶುಡ್ ಬಿ ಲೀಗಲ್ ಅಂಡ್ ಎಥಿಕಲ್. ಇಫ್ ಯು ಹ್ಯಾವ್ ದಟ್ ಇನ್ ಮೈಂಡ್, ಅದು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಸ್ಕಿಲ್ಸ್ನ ಕಲ್ತ್ಕೊಬೇಕು, ಅದನ್ನ ಆಫರ್ ಮಾಡಬೇಕು ಥ್ರೂ ಫ್ರೀಲ್ಯಾನ್ಸಿಂಗ್ ಅಥವಾ ಪಾರ್ಟ್ ಟೈಮ್ ಜಾಬು, ಅಥವಾ ಒಂದು ಬಿಸ್ನೆಸ್ನ ಶುರು ಮಾಡಿ ನಾವು ಅದನ್ನ ಮಾನಿಟೈಸ್ ಮಾಡ್ಕೊಳ್ಬೋದು. ಅಂಡ್ ಔಟ್ ಆಫ್ ಆಲ್ ದಿಸ್ ದರ್ ಇಸ್ ಒನ್ ಬೋನಸ್ ಪಾಯಿಂಟ್ ವಿಚ್ ವಿ ನೀಡ್ ಟು ನೋ, ದಟ್ ಇಸ್ ಸೇವ್. I always love this quote. The best way to double your money is to fold it in half and put it back to your pocket. ಹಾಗಂತ ಹೇಳಿ ವೆರಿ ಫ್ರೂಗಲ್ ಆಗಿ ಏನೂ ಖರ್ಚು ಮಾಡದೆ ಜೀವನ ಎಂಜಾಯ್ ಮಾಡದೆ ಬದುಕಬೇಕು ಅಂತ ಅಲ್ಲ, ಯಾವುದೇ ಲಕ್ಸುರಿ ತಗೋಬಾರ್ದು ಆ ರೀತಿ ಅಲ್ಲ. ವಿ ಮಸ್ಟ್ ಪ್ಲಾನ್ ಅವರ್ ಎಕ್ಸ್ಪೆನ್ಸಸ್ ಅಂಡ್ ವಿ ಮಸ್ಟ್ ಗೆಟ್ ಸ್ಮಾರ್ಟ್ ವಿತ್ ಅವರ್ ಸ್ಪೆಂಡಿಂಗ್ ಅಬಿಲಿಟಿ. ಇದು ನನಗೆ ಅವಶ್ಯಕತೆ, ಇದು ನಾನು ಖರ್ಚು ಮಾಡ್ತಾ ಇದ್ದೀನಾ ಅಥವಾ ಇದು ನನ್ನ ಬಯಕೆನಾ, ನನ್ನ ಆಸೆಗಾಗಿ ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಂಡಿರ್ಬೇಕು. ಸೊ ಖರ್ಚಿಗಿಂತ ಮುಂಚೆ ನಮ್ಮ ಸೇವಿಂಗ್ಸ್ ಏನಿದೆ ಅದನ್ನ ಟೇಕ್ ಕೇರ್ ಮಾಡಿದಾಗ ರಿಯಲಿ ಮೇಕ್ ಸೆನ್ಸ್. ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ಆದಷ್ಟು ಸೇವ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು. ಕೂಪನ್ಸ್ ಕೋಡ್ನ ಯೂಸ್ ಮಾಡೋದಿರ್ಬೋದು, ಒಂದು ರೈಟ್ ಪ್ಲಾಟ್ಫಾರ್ಮ್ ಅಲ್ಲಿ ಕಡಿಮೆ ಕನ್ವೀನಿಯನ್ಸ್ ಫೀಸ್ ಇರೋ ಕಡೆ ನಾವು ಪೇಮೆಂಟ್ಸ್ನ ಮಾಡೋದಿರ್ಬೋದು, ಅಥವಾ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದ್ರಿಂದ ಹಿಡಿದು ಇಟ್ ವುಡ್ ರಿಯಲಿ ಇಟ್ ಇಸ್ ಪಾರ್ಟ್ ಆಫ್ ದ ಗೇಮ್. ನೆವರ್ ಮಿಸ್ಸಿಂಗ್ EMIs, ಚೆಕ್ ಬೌನ್ಸ್ ಆಗದಿರೋ ಥರ ನೋಡ್ಕೊಳ್ಳೋದು. ಆಮೇಲೆ ದೀಸ್ ಆರ್ ಆಲ್ ದ ರೂಲ್ಸ್ ಆಫ್ ಫಿನಾನ್ಷಿಯಲ್ ಡಿಸಿಪ್ಲಿನ್. ಸೇವಿಂಗ್ಸ್ ಅಂತ ಬಂದರೆ ಐ ವುಡ್ ಲೈಕ್ ಟು ಗಿವ್ ಒನ್ ಇನ್ಸ್ಟೆನ್ಸ್ ಆಫ್ ಮೈ ಲೈಫ್ ಆಸ್ ಎನ್ ಎಕ್ಸಾಂಪಲ್. Around 7 years back, I started earning through my job for the first time. ನಾನು ಕಾಲೇಜಿಂದ ಪ್ಲೇಸ್ಮೆಂಟ್ ಆಗಿತ್ತು, ನನಗಿನ್ನ ಕೆಲಸಕ್ಕೆ ಜಾಯ್ನ್ ಆಗಿರಲಿಲ್ಲ, 3 months ಗ್ಯಾಪ್ ಇತ್ತು. ನನಗೆ ಆಫರ್ ಲೆಟರ್ ಮಾತ್ರ ಬಂದಿತ್ತು. ಆಫರ್ ಲೆಟರಿಂದ ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ನನಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಅರೌಂಡ್ 22,000 ಇಂದ 23,000 rupees ಸ್ಯಾಲ್ರಿ ಬರುತ್ತೆ ಅಂತ ನನಗೆ ಪಕ್ಕ ಗೊತ್ತಿತ್ತು. ಈವನ್ ಬಿಫೋರ್ ಐ ವಾಸ್ ಜಾಯ್ನಿಂಗ್, ಈವನ್ ಬಿಫೋರ್ ಐ ರಿಸೀವ್ಡ್ ಮೈ ಫಸ್ಟ್ ಸ್ಯಾಲ್ರಿ, ಐ ಮೇಡ್ ಅ ಕಮಿಟ್ಮೆಂಟ್ ಫಾರ್ ಅ ಸೇವಿಂಗ್ ಆಫ್ 20,000 rupees ಎವ್ರಿ ಮಂತ್. ಅಂಡ್ ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಸ್ಯಾಲ್ರಿ ವಾಸ್ 22,699 rupees. ಪ್ರತಿ ತಿಂಗಳು 20,000 ನಾನು ಸೇವ್ ಮಾಡಬೇಕು ಅಂತ ನನಗೆ ಆಲ್ರೆಡಿ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ. ಅಂಡ್ ದಟ್ ವಾಸ್ ಔಟ್ ಆಫ್ ಮೈ ಚಾಯ್ಸ್, ನಾಟ್ ಬೈ ಫೋರ್ಸ್. ಯಾರೋ ಹೇಳಿ ಮಾಡಬೇಕು ನೀನು ಅಂತ ಹೇಳಿ ಮಾಡಿಸಿದ್ದಲ್ಲ. ಐ ನ್ಯೂ ಮೈ ಸಿಚುಯೇಷನ್. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಗೊತ್ತಿರುತ್ತದು ಎಷ್ಟು ಸೇವ್ ಮಾಡಬೇಕಾಗುತ್ತೆ ನೀನು, ನಿನ್ಗೇನು ಮುಂದೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಏನಂತ. ಐ ಹ್ಯಾಡ್ ದಟ್ ಮಚ್ ಕಮಿಟ್ಮೆಂಟ್ ಅಂಡ್ ವಿ ವರ್ ಲಿವಿಂಗ್ ಇನ್ ಅ ಸ್ಮಾಲ್ 1 BHK ಹೌಸ್. ನನ್ನ ಇಡೀ 4 members, ನನ್ನ ತಂದೆ ತಾಯಿ, ನನ್ನ ತಮ್ಮ, ನಾನು, ವಾಸ್ ಕಂಜೆಸ್ಟೆಡ್ ಅಂಡ್ ಐ ವಾಂಟೆಡ್ ಟು ಟೇಕ್ ಮೈ ಫ್ಯಾಮಿಲಿ ಟು ಅ ಬಿಗರ್ ಹೌಸ್, 2 BHK house. And eventually after few months I was able to take my family to a 2 BHK house. Coming to the other part,
ಸೊ 22,699 ರೂಪಾಯಿ ಸ್ಯಾಲರಿನಲ್ಲಿ 20,000 ನೀನು ಸೇವ್ ಮಾಡಿಬಿಟ್ರೆ ಬರೀ 2,700 ರೂಪಾಯಿ ನೀನು ಮಂತ್ಲಿ ಫುಲ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿತ್ತಾ ಅಂತ ನೀವು ಕೇಳಿದ್ರೆ, ಇಟ್ ವಾಸ್ ನಾಟ್. ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್, ಖಂಡಿತ ಕಷ್ಟ ಆಗ್ತಿತ್ತು. ಅಂಡ್ ದಟ್ ವಾಸ್ ನಾಟ್ ಮೈ ಓನ್ಲಿ ಇನ್ಕಮ್ ಬ್ಯಾಕ್ ದೆನ್. ಐ ಹ್ಯಾಡ್ ಫ್ಯೂ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಆಲ್ಸೋ. ನಾನು ಟ್ಯೂಷನ್ಸ್ ತಗೊಂತಾ ಇದ್ದೆ. ನನ್ನ ಕೆಲಸನ ಮುಗಿಸಿ ಆಫೀಸ್ ಶಟಲ್ ತಗೊಂಡು ಮನೆಗಿನ್ನ ಒಂದು ಸ್ಟಾಪ್ ಹಿಂದೆ ಇಳ್ಕೊಂಡು ನನ್ನ ಮನೆಗೆ ಹೋಮ್ ಟ್ಯೂಷನ್ಸ್ ತಗೊಂತಾ ಇದ್ದೆ ಒಂದು ಹುಡುಗನಿಗೆ. ಅವ್ರ ಮನೆಗೆ ಹೋಗಿ ಟ್ಯೂಷನ್ ಮುಗಿಸಿ 1 hour, ದೆನ್ ಐ ಯೂಸ್ ಟು ಗೋ ಟು ಮೈ ಹೋಮ್ ಬೈ ವಾಕಿಂಗ್. ಸೊ ಅದನ್ನ ಮಾಡ್ತಾ ಇದ್ದೆ, ಅಲ್ಲಿ ಒಂದು ಇನ್ಕಮ್ ಜನರೇಟ್ ಆಗ್ತಿತ್ತು. ಅಂಡ್ ಆಲ್ಸೋ ಐ ವಾಸ್ ವರ್ಕಿಂಗ್ ಆನ್ ಪಾರ್ಟ್ ಟೈಮ್ ಗಿಗ್ಸ್. ಸೊ ಅವಿಗ್ನ್ ಅಂತ ಒಂದು ಆ್ಯಪ್ ಇತ್ತು, ಶಾಪ್ದೆಲ್ಲ ಡೇಟಾ ಕಲೆಕ್ಷನ್, ಅವ್ರದ್ದು ಇಮೇಜ್ ಕಲೆಕ್ಷನ್ ಮಾಡೋದು ಆ ರೀತಿ ಇತ್ತು. ಆಮೇಲೆ ಆ್ಯಪ್ ಪ್ರಮೋಷನ್ಸ್ ಎಲ್ಲ ಮಾಡೋದು, ಅದನ್ನೆಲ್ಲ ಐ ಯೂಸ್ ಟು ಡೂ ಇಟ್. ಐ ಸ್ಟಾರ್ಟೆಡ್ ಅರ್ನಿಂಗ್ when I was in college only. ನನ್ನ ಪಾಕೆಟ್ ಮನಿನ ನಾನು ಅರ್ನ್ ಮಾಡ್ಕೊಳ್ಳೋದಕ್ಕೆ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಪಾರ್ಟ್ ಟೈಮ್ ಜಾಬ್ಸ್ ಅಂಡ್ ಐ ಕಂಟಿನ್ಯೂಡ್. ನಾನು ಕೆಲಸಕ್ಕೆ ಸೇರಿದ ನಂತರನೂ ಕೂಡ ಕೆಲವೊಂದು ಮಂತ್ಸ್ಗಳವರೆಗೂ ಐ ಕಂಟಿನ್ಯೂಡ್ ದಿಸ್ ಪಾರ್ಟ್ ಟೈಮ್ ಜಾಬ್ಸ್ ಆಲ್ಸೋ ಅಂಡ್ ಅಕೌಂಟಿಂಗ್ ಆಲ್ ಆಫ್ ದಿಸ್. ಸೊ ನನ್ನ ಬೇರೆ ಖರ್ಚಿಗೆ ಈ ಪಾರ್ಟ್ ಟೈಮ್ ಜಾಬ್ ಮತ್ತೆ ಟ್ಯೂಷನ್ಸ್ ಹೆಲ್ಪ್ ಮಾಡ್ತಾ ಇತ್ತು. ಅಂಡ್ ಇವೆಂಚುಲಿ ನನ್ನ ಸ್ಯಾಲರಿ ಗ್ರೋ ಆಗ್ತಾ ಹೋಯಿತು ಅಂಡ್ ಐ ಲೆಫ್ಟ್ ದ ಪಾರ್ಟ್ ಟೈಮ್ ಜಾಬ್ ಅಂಡ್ ಐ ಕಂಟಿನ್ಯೂಡ್ ವಿತ್ ಮೈ ಜಾಬ್. ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ಫಿನಾನ್ಷಿಯಲಿ ಡಿಸಿಪ್ಲಿನ್ ಪರ್ಸನ್. ಸೊ ಟು ಟ್ರ್ಯಾಕ್ ಮೈ ಎಕ್ಸ್ಪೆನ್ಸಸ್ ಇಟ್ ಇಸ್ ಒನ್ ಆಫ್ ಮೈ ಬ್ಯೂಟಿಫುಲ್ ಹಾಬಿ. ಪ್ರತಿದಿನ 2 ನಿಮಿಷ ಮಾತ್ರ ಬೇಕಾಗುತ್ತೆ ಟು ಜಸ್ಟ್ ನೋಟ್ ಡೌನ್ ಮೈ ಎಕ್ಸ್ಪೆನ್ಸಸ್ ಅಂಡ್ ಮಂತ್ಲಿ 30 minutes ಬೇಕಾಗುತ್ತೆ. ನಾನು ಎಲ್ಲೆಲ್ಲಿ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ದೀನಿ, ನೆಕ್ಸ್ಟ್ ಮಂತ್ ಏನು ನಾನು ಕಟ್ ಡೌನ್ ಮಾಡಬೇಕು ಅಂಡ್ ವಾಟ್ ಇಸ್ ಮೈ ಇನ್ವೆಸ್ಟ್ಮೆಂಟ್ ಕಾರ್ಪಸ್ ಅಟ್ ದ ಎಂಡ್ ಆಫ್ ದಿಸ್ ಮಂತ್ ಅಂಡ್ ನನ್ನ ಕಮಿಟ್ಮೆಂಟ್ಸ್ ಎಷ್ಟು, ನನ್ನ ಸೇವಿಂಗ್ಸ್ ಎಷ್ಟಾಗಿದೆ ಅಂಡ್ ವಾಟ್ ಆರ್ ದ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಥ್ರೂ ವಿಚ್ ಐ ಹ್ಯಾವ್ ಅರ್ನ್ಡ್. ಸೊ ಇದನ್ನೆಲ್ಲ ನಾನು ಕೂತ್ಕೊಂಡು ಟ್ರ್ಯಾಕ್ ಮಾಡ್ತೀನಿ ಅಂಡ್ ಇಟ್ ಜಸ್ಟ್ ಕಾಸ್ಟ್ ಮೀ ವೆರಿ ಲೆಸ್, ಸೇ 1 hour ಆಫ್ ಮೈ ಮಂತ್. ದಟ್ಸ್ ಇಟ್. And that has really added a value to my life. ತುಂಬಾ ಹೆಲ್ಪ್ ಆಗಿದೆ ಅದರಿಂದ ನನಗೆ. So with this financial discipline, I was able to own a house at the age of 28. And I'm very proud of this fact. So ನನ್ನ ಪೇರೆಂಟ್ಸ್ಗೆ ಅವರ ಮೊದಲ ಮನೆಯನ್ನ ನಾನು ಗಿಫ್ಟ್ ಆಗಿ ಕೊಡ್ಲಿಕ್ಕೆ ಆಯಿತು. ದಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಮೈ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅಂಡ್ ಆಲ್ಸೋ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಟು ಬ್ರ್ಯಾಗ್. ಇದನ್ನ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ ಹೊರತು ಇಟ್ಸ್ ನಾಟ್ ಟು ಬ್ರ್ಯಾಗ್. ಸೇಯಿಂಗ್ ದಿಸ್ ಓನ್ಲಿ ಟು ಮೇಕ್ ಅ ಪಾಯಿಂಟ್ ದಟ್ ಇಟ್ ಇಸ್ ಪಾಸಿಬಲ್ ಫಾರ್ ಎನಿವನ್ ಹೂ ಆರ್ ಅರ್ನಿಂಗ್ ವಿತ್ ರೈಟ್ ಫಿನಾನ್ಷಿಯಲ್ ಪ್ಲಾನಿಂಗ್. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ರೀಚ್ ಯುವರ್ ಗೋಲ್ಸ್ ಅಂತ ಹೇಳೋದು ನನ್ನ ಉದ್ದೇಶ ಆಗಿತ್ತು. ಒಂದು ಕನ್ಕ್ಲೂಷನ್ ಅಂತ ಮಾತಾಡೋದಾದ್ರೆ, ರಿಟರ್ನ್ಸ್ ಕೂಡ ಮ್ಯಾಟರ್ ಆಗುತ್ತೆ, ಬಟ್ ಕ್ಯಾಪಿಟಲ್ ಅದಕ್ಕಿಂತ ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೊ ಡೋಂಟ್ ಜಸ್ಟ್ ಚೇಸ್ ಪರ್ಸೆಂಟೇಜ್ ರಿಟರ್ನ್ಸ್. ಒಂದು ಒಳ್ಳೆ ಸ್ಕಿಲ್ ನ ಕಲ್ತ್ಕೊಳ್ಬೇಕು, ಒಳ್ಳೆ ಗ್ರೋತ್ ಆಗಬೇಕು ಅಂತ ಆ ಆಸ್ಪೆಕ್ಟ್ ಅಲ್ಲಿ ಮುಂದುವರಿಬೇಕು. ಮೇನ್ಲಿ ಒಂದು ಒಳ್ಳೆ ಕ್ಯಾಪಿಟಲ್ ಇರಬೇಕು ನನ್ನ ಹತ್ರ. ದಟ್ ವಿಲ್ ಮೇಕ್ ಆಲ್ ದ ಡಿಫರೆನ್ಸ್. Please show your support by liking, commenting and sharing this video and mainly subscribing to it. And see you in the next one. Till then, keep smiling and never forget to upskill and increase your capital.